ಎಲ್ಲೇ ಇಲ್ಲೇ ಬತ್ತಾವ್ರೆ ಇಲ್ಲೇ ಬತ್ತಾವ್ರೆ ಇಲ್ಲೇ ಬತ್ತಾವ್ರೆ ಅಂತೀಯ. ಆ ಈ ಸತಾದ್ರೂ ಬರ್ಲಿಲ್ಲ, ದಾರಿ ಕೈ ಕಂಡು ನಿಂತಿದೀವಿ. ಈ ಸೊತ್ತು ಬೇಕೆ ಬರಕ್ಕೆ? ಅವ್ರು ಹೇಳಿದ್ದು ನಾನು ಹೇಳ್ದೆ. ನಿಮಗೆ ಯಾರು ಹೇಳಿದ್ದಿಲ್ಲ ದಾರಿ ಕಾಯ್ಕೊಂಡು ನಿಂತ್ಕಂತ? ನನಗಂತೂ ಮಾಡಕ್ಕೆ ಕ್ಯಾಮೆ ಇಲ್ಲ, ದಾರಿ ಕಾಯ್ಕೊಂಡು ನಿಂತ್ಕೊಂಡಿವ್ನಿ. ನಿಮಗೂ ಕ್ಯಾಮೆ ಇಲ್ವೇ? ಹೋಗಿ ಸುಮ್ಕೇನೆ. ನನಗೇನೋ ಖುಷಿ, ನನ್ನ ಮೊಮ್ಮಕ್ಕಳು ಎಲ್ಲ ಶಾನೆ ವರ್ಷಗಳಾದ್ಮೇಲೆ ಗೊತ್ತಾವ್ರಲ್ಲ ಅಂತ ಹೇಳ್ಬಿಟ್ಟು. ನೀವು ನೋಡಿದ್ರೆ ಹಿಂಗೆ. ನನಗೂ ಖುಷಿನೇನೆ, ಖುಷಿ ಇಲ್ದಿದ್ದೇನೆ ನೀ ಓಡಾಡ್ತೀವನಿ ನಾನು. ಖುಷಿ ಇರೋದಕ್ಕೆ ತಾನೆ. ಆ ನೀನು ಹೊಸಿ ನಿಂತ್ಕ. ಓಹೋ, ಏನ್ ಗಂಡ ಏನ್ರಿ ಇಬ್ರುನುವೆ ಮನೆ ಮುಂದೆ ನಿಂತ್ಕೊಬಿಟ್ಟಿದ್ದೀರಾ? ನನ್ನ ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲ ಬತ್ತಾ ಇದ್ರು. ಅದಕ್ಕೆ ದಾರಿನಾಗ ಬತ್ತಾರಲ್ಲ ನೋಡ್ಕೊಂಡು ನಿಂತಿದ್ದೆ. ಸ್ಯಾನೆ ವರ್ಷಗಳಾಯ್ತು. ಅಯ್ಯೋ, ಓದ್ಬೇಕು ಬರಿಬೇಕು ಅಂತ ಮಕ್ಕಳನ್ನ ಕರ್ಕೊಂಡು ಬಂದಿರಲಿಲ್ಲ ಅವಳು. ಸುಮ್ಕಿರಮ್ಮ, ಇಲ್ಲಿಗೆ ಬಂದ್ರೆ ಸುಮ್ಮನೆ ಇಲ್ಲೇ ಇದಕ್ಕೆ ಬಿದ್ದುಬಿಡ್ತವೆ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಾಗಿತ್ತಲ್ಲ, ಇವಾಗ ಕರ್ಕೊಂಬಿಟ್ಟು ಬತ್ತಾ ಇರೋದು. ಅದಕ್ಕೆ ನಾವು ಕಾಯ್ತಾ ಇದೀವಿ. ಓಹೋ, ಹಂಗೆ ರೊಚ್ಚು ಬತ್ತಾವಳೆ ಅನ್ನು. ಓ ಕಣಕ್ಕ, ಸ್ಯಾನೆ ವರ್ಷಗಳಾದ್ಮೇಲೆ ಬತ್ತಾವಳೆ. ಅದಕ್ಕೆ ಇನ್ನೇನು ಬಂತು ಅನ್ನಿಸ್ತದ ಕಾರು. ಹೌದೇ? ಸರಿ ಸರಿ ಹೇಳಮ್ಮ, ಆಯ್ತು. ಓ, ಬಂತು ಬಂತು ಕಾರು. ಅಮ್ಮ, ಅಪ್ಪ, ಸಂದಕಿದ್ದೀರಾ? ಅಯ್ಯೋ ಮಗಳೇ, ನೀನ್ ಬತ್ತಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆಯಿಂದನೂ ಅಯ್ಯೋ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಕಾಯದೇನೆ ನೀ ಆಯ್ತು ಓಡಾಡ್ಕೊಂಡು. ನಮ್ಗಂತೂ ಇವಾಗ ಬತ್ತಾಳಂತೆ ಅವಾಗ ಬತ್ತಾಳಂತೆ ಅಂತ ಹೇಳ್ಬಿಟ್ಟು. ಎಲ್ಲಿ ನನ್ನ ಮೊಮ್ಮಕ್ಳು ಎಲ್ಲಿ? ರಮ್ಯಾ, ರಾಕೇಶ್. ಅಯ್ಯೋ 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 ಅಯ್ಯೋ, ನನ್ನ ಮೊಮ್ಮಕ್ಳ, ಮುದ್ದಿನ ಮೊಮ್ಮಕ್ಳ. ಏನಪ್ಪ ಹೆಂಗ ಬದ್ಲಾಗ್ಬಿಟ್ಟಿದ್ದೀರಾ ನೀವಂತೂನುವೆ. ಬರ್ರಿ ಬರ್ರಿ, ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ಏನ್ ಮಕ್ಕ ನೋಡ್ತಾ ಇದ್ರಲ್ಲ, ಬರ್ರಿ ಬರ್ರಿ. ನೋಡು ರಾಕೇಶ್, ತಗ ಬ್ಯಾಗ್, ತಗ ಲಗೇಜ್ ಬ್ಯಾಗ್ ಎಲ್ಲ ಎತ್ಕ ಬಾ. ಅಜ್ಜಿ. ಏ ಪಾಪ ಬಿಸ್ಲಾಗೆ ನಿಂತ್ಕೊಂಡವ್ರೆ. ಬರ್ರಿ ಒಳಗಡಿಕೆ. ಏನ್ರವ, ಬರ್ರಿ ಬರ್ರಿ ಒಳಗಡಿಗೆ ಬರ್ರಿ. ಅಮ್ಮ, ನೀನ್ ಬಾ ಅಮ್ಮ. ನೀನು ಅವ್ರ ಲಗೇಜ್ ಬ್ಯಾಗ್ ತಗೊಂಡು ಒಳಗಡೆಗೆ ಬರ್ತಾರೆ, ನೀನ್ ಬಾ. ಏ ಬಿಡು, ನಾನೇ ಬ್ಯಾಗ್ ತಗೊಬಿಟ್ಟು ಬರ್ತೀನಿ. ಆ ಹುಡುಗರಿಗೆಲ್ಲ ಕಷ್ಟ ಯಾಕೆ ಹೇಳು? ನೀನು ಸುಮ್ಕಿರ್ಬೇಕು ನೀನು. ಏ ನೀನ್ ಸುಮ್ಕಿರಮ್ಮ ನೀನು. ತಗೊಬಿಟ್ಟು ಬರ್ತಾರೆ ರಾಕಿ. ನಡಿ ತಗೊಬಿಟ್ಟು ಬಾ, ನಡಿ. ಡೋಂಟ್ ಬರಿ, ನಾನು ತಗೊಂಡು ಬರ್ತೀನಿ, ನೀವು ಹೋಗಿ. ಬರ್ರಪ್ಪ, ಬಿಸ್ಲು ಶಾನೆ, ಒಳಗಡೆಗೆ ಬರ್ರಿ. ಏನೋ ಇದು, ಈ ಹಳ್ಳಿ ಹಿಂಗೈತೆ. ನನಗಂತೂ ನಿಜ ಬೇಜಾರಾಗ್ತೈತೆ. ನೀನು ಬೇಜಾರಾಗ್ತಿಲ್ವಾ? ಯಾವುದು ಫಿಗರ್ಗಳು ಕಾಣಿಸ್ತಿಲ್ವಲ್ಲ ಅಂತ ಬೇಜಾರಾಗ್ತೈತೆ ಕಣೆ ಅಕ್ಕ. ಇಲ್ಲ ಅಂತ ಹೇಳಿದ್ರೆ ನನಗೇನು ಬೇಜಾರಾಗ್ತಾ ಇರಲಿಲ್ಲ. ಶೇಯ್, ನಿನ್ಗೇನು ಲೂಸಾ? ಇವ್ರೇನಿಲ್ಲೇನೋ ಐಶ್ವರ್ಯ ರೈಲ್ ಇರ್ತಾರೆ ಎಲ್ರೂ. ನೋಡು, ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡಬೇಡ. ಮೊದಲು ಇಲ್ಲಿಂದ ಹಿಂಗೆ ಎಸ್ಕೇಪ್ ಆಗಬೇಕು ಅಂತ ನೋಡು. ನಮ್ಮಮ್ಮ ಸುಮ್ಮನೆ ತಲೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದವ್ರೆ. ಏನೋ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಕಣೋ, ನಿನ್ಗೇನು ಗೊತ್ತಾಗಲ್ಲ. ಆಮೇಲೆ ನಿನಗೂ ಯಾವ್ದನ್ನ ಹಳ್ಳಿ ಗಮಾರಿನೇ ಕಟ್ಬಿಡ್ತಾರೆ. ನನಗೆ ಯಾವುದೋ ಹಳ್ಳಿ ಗಮಾರನ್ನ ಕಟ್ಟಬೇಕು ಅಂತ ನೋಡ್ತಾರಲ್ಲ, ಹಾಗೆ ನಿನಗೂ ಹಳ್ಳಿ ಗಮಾರಿನ ಕಟ್ಬಿಡ್ತಾರೆ. ಸ್ವಲ್ಪ ಹುಷಾರು. ಅದಕ್ಕೆ ಹೇಳಿದ್ದು, ನಾವಿಬ್ರು ಒಂದಾಗಬೇಕು ಅಂತ ಹೇಳಿದ್ದೀನಿ ತಾನೆ. ನೀನು ನೋಡಿದ್ರೆ ಫಿಗರು ಗಿಗರು ಅಂತ ಓಡಾಡ್ಕೊಂಡಿದ್ದೆ ಅಂದರೆ ಸುಮ್ಮನೆ ಇರಲ್ಲ ನೋಡು ನಾನು. ಅಕ್ಕ, ಡೋಂಟ್ ವರಿ. ಅಯ್ಯೋ, ಇಲ್ಲೇ ನಾವು ಇರ್ತೀವಾ? ನೋಡು, ಇದು ಒಂದು ಊರು. ಅಲ್ಲಿ ನೋಡೋ ಗೋಡೆ ಈಗಲೂ ಆಗ್ಲೂ ಬಿದ್ದವಂಗೈತೆ. ಮೊದಲು ಕಾರ್ ಇತ್ತು, ಕಾರ್ ಮೇಲೆಲ್ಲ ಬಿದ್ದುಬಿಡ್ತೈತೆ ಅಂತ ಅನ್ನಿಸ್ತೈತೆ. ಒಂದ್ಸಲ ಜೋರಾಗಿ ಮಳೆ ಬಂತು ಅಂದರೆ ಗ್ಯಾರಂಟಿ ಬಿದ್ದೋಗ್ತೈತೆ. ನೋಡು, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಏನು ಮಾಡ್ಕೋಬೇಕು ಮಣ್ಣು. ಸರಿ ಸರಿ, ಬಾ ಒಳಗಡೆಗೆ ಹೋಗೋಣ. ತಗೋಬಾ ಬ್ಯಾಗ್ನ. ನಡಿ ನಡಿ ಹೋಗೋಣ, ನಡಿ. ಕಾರ್ನ ಎಲ್ಲಾದ್ರೂ ಬೇರೆ ಕಡೆ ಪಾರ್ಕಿಂಗ್ ಮಾಡಬೇಕಿತ್ತು. ರಮ್ಯಾ, ಇನ್ನು ಏನು ಮಾಡ್ತಾ ಇದ್ದೀರಾ ಅಲ್ಲಿ? ಬನ್ನಿ ಬೇಗ. ಹಾಂ ಬಂದ್ವಿ, ಬಾರು ಹೋಗೋಣ. ಓ, ಯಾರಪ್ಪ ನೀವು? ಯಾರು? ಪ್ಯಾಟೆಯಿಂದ ಬಂದಂಗಿದ್ದೀರಾ? ಬೆಂಗಳೂರಿಂದ ಬಂದಿದ್ದೀವಿ. ಯಾರು ನೀವು? ನಮ್ಮ ಊರಲ್ಲಿ ಇದ್ದಂಗೆ ಕಾಣ್ತಾ ಇಲ್ಲ. ಬೇರೆ ಊರರಾ? ಹಲೋ, ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ನಾವು ಬೇರೆ ಊರೋ ಇದೇ ಊರೋ, ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಓಕೆ, ಮೈಂಡ್ ಯುವರ್ ವರ್ಕ್ಸ್. ಸುಮ್ಮನೆ ನಮ್ಮನ್ನೆಲ್ಲ ಕೇಳಕ್ಕೆ ಬರ್ತಾರೆ, ಸ್ಟುಪಿಡ್ ಪೀಪಲ್ಸ್. ಯವ್ವ, ಇದು ಯಾಕೆ ತಾಯಿ? ನಾನು ಏನು ಕೇಳಿದೆ? ಹಿಂಗೆ ಗರಂ 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 ಆಗೋಗ್ಬಿಟ್ಟಿದ್ದೀರಲ್ಲ. ಯಾರು ಏನು ಅಂತ ಕೇಳಿದೆ, ಅಷ್ಟಕ್ಕೆ ನೀನು ಹಿಂಗೆ ಅಂದರೆ? ರಾಕಿ, ಬ್ಯಾಗ್ ತಗೊಂಡು ಬಾ ಬೇಗ. ಅನ್ನೆಸೆಸರಿಯಾಗಿ ಯಾಕೆ ಮಾತಾಡ್ಬೇಕು ನಾವು? ಬಾಮ್ಮ, ಬಾ ಬಾ. ರಾಂಕಿ, ಬಾಪ. ರಮ್ಯಾ, ಬಾಬಾ, ಕೂತ್ಕೋ ಬಾ, ಕಾಫಿ ಇಕ್ತೀನಿ. ಕೂತ್ಕೊಳ್ಳೋಕ್ಕೆ ಏನಾದರೂ ಬೇಕಲ್ವ ಅಜ್ಜಿ? ಏನು ಇಕ್ಕಿದ್ದೀರಾ? ಅವತ್ತಿಂದನೂ ಒಂದು ಸೋಫಾ ತಗೊಂಡಿಲ್ಲ, ಒಂದು ದಿವಾನ ತಗೊಂಡಿಲ್ಲ, ಏನು ತಗೊಂಡಿಲ್ಲ. ನಾವೇನು ನೆಲ್ದ ಕೂತ್ಕೋಬೇಕಾ? ರಮ್ಯಾ, ಜಾಸ್ತಿ ಆಯ್ತು ಮಾತು. ಮಾಮ್ ಕೂತ್ಕೊ ಅಂದ್ರೆ ನಾನು ಎಲ್ಲಿ ಕೂತ್ಕೊಂಡ್ಲಿ? ನೆಲ್ದ ಕೂತ್ಕೋಬೇಕಾ ನಾನು? ಇಲ್ಲ ಮೊಮ್ಮಗಳೇ, ನಾನು ಹೇಳ್ದೆ ನಿಮ್ಮ ತಾತಂಗೆ ತಗಬಾ 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 ಅಂತ. ಅಯ್ಯೋ, ಮನೆಗೆ ಹಾಕಕ್ಕೆ ಜಾಗಿಲ್ಲ, ತಾವಿಲ್ಲ, ಏನು ಕೇಳಿ ಸುಮ್ಕೇನೆ. ನೆಲ್ದ ಕೂತ್ಕೊಂಡೆ ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟೈತಿ. ನಾವು ಯಾರು ಕುಂತ್ಕೊಳ್ಳಂಗಿಲ್ಲ, ಏನಿಲ್ಲ ಜಾಸ್ತಿ, ಅದಕ್ಕೆ ಹಾಕ್ಸಕ್ಕೆ ಹೋಗಿಲ್ಲ. ಸರಿ ಹೇಳೋ, ನಾಳೆ ದಿವಾನ ತಗೊಬಿಟ್ಟು ಬಂದು ಹಾಕಿಸ್ತೀನಿ, ಕುಂತ್ಕೊಳ್ಳಿವ್ರಂತೆ. ನಾಳೆ ಯಾಕೆ, ಇವತ್ತೇ ತಗೊಬಿಟ್ಟು ಬರ್ತೀನಿ. ನನ್ನ ಮೊಮ್ಮಕ್ಕಳು ಕೇಳ್ತಾವ್ರೆ ಅಂದ್ರೆ. ಅಪ್ಪ, ನೀನೇನು ತರಬೇಡ, ಕೂತ್ಕೊಂತಾರೆ, ನಾನು ಕೂರಿಸ್ತೀನಿ, ನೋಡ್ತಾ ಇರು. ಕೂತ್ಕೊಳ್ರೆ. ಏಯ್, ಕೂತ್ಕೊಳ್ಳೋ ಕೆಳಗಡೆ. ಅಮ್ಮ, ನಂದು ಜೀನ್ಸ್ ಪ್ಯಾಂಟ್ ಅಲ್ವಾ, ನೆಲ್ದಾಗ ಕುತ್ಕೊಳಕ್ ಆಗಲ್ಲ, ಹೇಳದ್ನಲ್ಲ. ಅಯ್ಯೋ ರಚ್ಚು, ಬಿಡೆ ಪಾಪ ಮಕ್ಕಳು. ಹೆಂಗ್ ಆಡ್ತೀಯ ನೀನು ಅಂದ್ರೆ ಮೊದ್ಲಿಂದನೂ ಹಿಂಗೆ ಆಡ್ತೀಯಮ್ಮ ನೀನು. ಅಯ್ಯೋ ಮೊಮ್ಮಕ್ಕಳ, ಬೇಜಾರು ಮಾಡ್ಕೊಬಿಡ್ರಿ ಕಣ್ರಪ್ಪ. ನಾನು ಮಾಡಿಸ್ಕೊಬಿಟ್ಟು ಬಂದು ಹಾಕ್ತೀನಿ ದಿವಾನ. ಇವತ್ತು ಸಾಯಂಕಾಲಕ್ಕೆ ತಗೊಬಿಟ್ಟು ಬರ್ತೀನಿ, ಆರಾಮಾಗಿ ಕುಂತ್ಕೊಳ್ಳಿರಂತೆ. ಸರಿನೇ? ನಮ್ಮ ಮನೆಯಾಗ ನಾವೇನೇ ನೀ ಶಾನೆ ತೋರ್ಸಕ್ಕಿಲ್ಲ ಅಷ್ಟೇನೇ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾನು ತಂದು ಹಾಕ್ತೀನಿ. ಇವತ್ತೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಅಪ್ಪ, ನೀನು ಸುಮ್ಮನೆ ಇರ್ತೀಯ ನೀನು?
ಅಯ್ಯೋ ಬಿಡು ಮಗಳೇ, ಕಳ್ಕಣದೇನೈತಿ ಹೇಳು. ಹಾ, ನಿಮ್ಮ ಅಪ್ಪನ ಕೈಲಿ ಅದೊಂದು ದಿವಾನ ತಂದು ಹಾಕಿಲ್ವೇ? ಅದು ನನ್ನ ಮೊಮ್ಮಕ್ಳಿಗೋಸ್ಕರ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನು ತಂದ್ಬಿಟ್ಟು ಹಾಕ್ತೀನಿ, ಸುಮ್ಕಿರು. ಏ ಹೋಗೆ, ಮೊಮ್ಮಕ್ಳಿಗೆ ಏನಾರ ಒಂಚೂರು ಪಾಯಸ ಗೀಸ ಮಾಡಿದ್ಯಲ್ಲ, ಹಾಕೊಂಬಿಟ್ಟು ಬಂದು ಕೊಡೋಗೆ. ಹಲೋ, ನಾನು ಯಾವ ಪಾಯಸನೂ ತಿನ್ನಲ್ಲ. ಐ ಮೀನ್ ಡಯಟ್. ನಾನು ಡಯಟಲ್ಲಿ ಇದ್ದೀನಿ. ನಾನು ಶುಗರು ಆ ಥರ ಎಲ್ಲ ಏನೂ ನಾನು ತಿನ್ನಲ್ಲ. ಓ ಮಗಳೇ, ನೀನು ಏನು ಕೇಳಿದ್ರೆ ಅದನ್ನೇನೇ ಮಾಡೋಣ, ಸರಿನಾ? ಹಾಂ, ನೀನು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ. ನೋಡೆ ಸರೋಜಿ, ಏನು ಬೇಕೋ ನಿನ್ನ ಮೊಮ್ಮಗಳಿಗೆ ಏನು ಬೇಕೋ ಹೇಳಮ್ಮ. ಹಾಂ, ಮಾಡಿಕೊಡ್ತೈತೆ ನಿಮ್ಮ ಅಜ್ಜಿ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ. ಅಪ್ಪ, ಅವಳೆಲ್ಲ ಫುಡ್ ನೀವು ಮಾಡಬೇಕು ಅಂತಂದ್ರೆ ಅಷ್ಟೇ ಕತೆ. ಅವಳು ಡಯಟ್ ಅಂತ ಡಯಟ್. ಒಂದೆರಡು ದಿನ ನೀನು ಡಯಟ್ ಮಾಡಲಿಲ್ಲ ಅಂತಂದ್ರೆ ಏನೂ ಆಗಲ್ಲ. ನೀನು ಸುಮ್ಮನೆ ಮನೇಲಿ ಮಾಡಿದ್ದನ್ನೇ ತಿನ್ಬೇಕಷ್ಟೇನೆ. ನನಗೆ ಅದು ಬೇಕು ಇದು ಬೇಕು, ನಾನು ಡಯಟ್ಗೆ ಅದು ತಿಂತೀನಿ ಇದು ತಿಂತೀನಿ ಅದೆಲ್ಲ ಬಿಟ್ಬಿಡು. ಇಲ್ಲಿ ಯಾವ ನಿನಗೆ ಜಿಮ್ಮು ಇಲ್ಲ ಏನೂ ಇಲ್ಲ, ಓಕೆನಾ? ನಿನಗೆ ಅಷ್ಟೊಂದು ಕೆಲಸ ಮಾಡಬೇಕು ಅಂತ ಅನ್ಸಿದ್ರೆ ಮನೆ ಕೆಲಸನ ಮಾಡು. ಬಿಡೆ ಬಿಡೆ ನೀನಂತೂನುವೆ. ಅಯ್ಯೋ ಸುಮ್ಮನಿರು. ಲೇ ಬಾ ಕುಂತ್ಕ ಬಾರಿ ನೀನು. ನಿನಗೂ ಮಾಡ್ಕೊಂಬಿಟ್ಟು ಬರ್ತೀನಿ ಕಾಪಿಯ. ದಿವಾನು ಕೇಳ್ಬಿಟ್ಟು ಬರ್ತೀನಿ ರೀ. ಓಕೆ, ನಮ್ಮ ಬೆಡ್ರೂಮ್ ಎಲ್ಲ ಐತೆ ಅಂತ ತೋರಿಸಿ. ನಾವು ಅಲ್ಲಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತೀವಿ. ನಾವಿಬ್ರು ಕಾಫಿ ಕುಡಿಯಲ್ಲ, ಇಬ್ರು ಜಿಮ್ಗೆ ಹೋಗ್ಬೇಕು. ನಮ್ಮ ಅಕ್ಕ ಹೇಳೋದು ಕರೆಕ್ಟು, ನಾನು ಕಾಫಿ ಕುಡಿಯಲ್ಲ. ಕುಡಿಲಿಲ್ಲ ಅಂದ್ರೆ ಅಲ್ಲಿ ನೋಡು ಲೆಫ್ಟ್ ಸೈಡ್ ರೂಮ್ ಐತಲ್ಲ, ಹೋಗಿ ತೆಪ್ಪು ಕೂತ್ಕೊಳ್ಳಿ ಇಬ್ರು. ನಿಮ್ಗೆ ಅಂತ ಹೇಳ್ಬಿಟ್ಟು ನಿಮ್ಮ ತಾತ ಹೊಸ ಹಾಸಿಗೆನೆ ಹೊಲಿಸ್ಬಿಟ್ಟೈತೆ ಕಣಪ್ಪ. ಹೋಗ್ರಿ ಇಬ್ರು ಕುಂತ್ಕೊಂಡು ಆರಾಮಾಗೆ ಖುಷಿಯಾಗಿ ಇರ್ರಿ. ಅಲ್ಲಿಗೆ ನಿಮ್ಗೆ ಏನು ಬೇಕೋ ಹೇಳು. ಬಜ್ಜಿ ಮಾಡ್ಲಾ, ಬೋಂಡ ಗಿಂಡ ಹಾಕ್ಲಾ? ನೀವು ಏನೋ ಒಬ್ಬಟ್ಟು ತಿಂತೀರಾ ಅಂತ ಒಬ್ಬಟ್ಟೆಲ್ಲ ಮಾಡ್ಬಿಟ್ಟು ಇಕ್ಕಿವ್ನಿ. ಸ್ವೀಟ್ ಎಲ್ಲ ತಿನ್ನಕ್ಕಿಲ್ಲ ಅಂತ ಹೇಳ್ತೀರಾ. ಹಂಗಾರೆ ಸರಿ ಬಿಡು, ಏನಾರು ಬೇರೆದೇನೇ ಮಾಡ್ಕೊಡ್ತೀನಿ. ನಿಮ್ಗೆ ಅದು ಏನು ಬೇಕೋ ಏನು ಕತ್ತಿಯೋ ಹೇಳ್ರಿ, ಮಾಡ್ಕೊಡ್ತೀನಿ. ನಮ್ಮ ಹಳ್ಳಿ ಕಡೆ ಇಷ್ಟೇ ಕಣಪ್ಪ ಮಾಡೋದು. ಶಾನೆ ಏನೇ ಎಲ್ಲ ನಮ್ಮ ಕಡೆ ಏನು ಮಾಡೋಕ್ಕಿಲ್ಲ. ಹೊಸ್ದಾಗಿ ಬಂದಿದ್ದೀರಲ್ಲ, ಅಯ್ಯೋ ತಡ ಮಾಡೋಕ್ಕಿಲ್ಲ, ಮಾಡ್ಕೊಡ್ತೀನಿ. ಲೇ ಬಾರೆ, ನಿನ್ನ ಮಕ್ಳಿಗೆ ಅದು ಏನು ತಿಂತಾರೋ ಹೇಳು ಬಾ. ಸರ್ನ ನಾನೇನಿಯ ಮಾಡ್ಬಿಟ್ಟು ಬಡಿಸ್ತೀನಿ. ಪಾಪ ಅಷ್ಟು ದೂರದಿಂದ ಬಂದವ್ರೆ, ಒಟ್ಟಿಸ್ಕೊಂಡವ್ರೆ. ಅಮ್ಮ ತಾಯಿ ಬರ್ಬೇಕಾದ್ರೆ ಹೋಟ್ಲಾಗ ಚೆನ್ನಾಗಿ ತಿಂದೋ. ನೀನು ಸುಮ್ಮನಿರು, ಹೋಗಿ ಸುಮ್ಮನೆ, ನಿನಗೇನು ಮಾಡಬೇಡ, ಸುಮ್ಮನಿರು ನೀನು. ಲೋ ರಾಕಿ, ಎದ್ದಳು, ರೂಮ್ಗಾದ್ರೂ ಹೋಗೋಣ. ನಡಿ ಹೋಗೋಣ. ಪಾಪ ಹುಡುಗರು ರೂಮ್ಗೆ ಹೋದ್ರು. ನೀನು ಕೂದ್ಕ, ನಿಂಗನೆ ಕಾಪಿ ಇಕ್ಕೊಬಿಟ್ಟು ಬರ್ತೀನಿ. ನನ್ನ ಮಕ್ಳಿಗೆ ದುರಂಕಾರ ಕಡಿಮೆ ಮಾಡಿಸ್ಬೇಕಲ್ಲ ಮೊದಲು. ನಾನೇ ಶಾನೆ ದುರಂಕಾರವಾಗಿ ಬೆಳೆಸ್ಬಿಟ್ಟೆ. ಏನು ಮಾಡೋಕ್ಕಾಗಿಲ್ಲ. ಏನಾರ ಮಾಡಿ ಇವ್ರು ದುರಂಕಾರ ನೊಸಿ ಮುರಿಬೇಕು. ಇಲ್ಲ ಅಂತಂದರೆ ದೌಲತ್ತುಗಳು ಶಾನೆ ಆಯ್ತವೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಇವರಿಬ್ರಿಗೂ ಒಂದು ಸರಿಯಾಗಿ ಬುದ್ಧಿ ಕಲ್ಸರಿ ಯಾರ ಸಿಕ್ಬಿಟ್ರೆ ಪಾರ್ಟ್ನರ್ಸು, ಆವಾಗ ಸರಿ ಹೋಯ್ತದೆ. ಏನು ದುರಂಕಾರ ಬೆಳೆದೈತಪ್ಪ ಇವ್ರಿಗಂತೂ. ಇವ್ರ ಅಪ್ಪನಿಂದನೇ ಎಲ್ಲ. ಕಳಿ ಕಾಪಿಯ ಬಜ್ಜಿಗೆ ಹಾಕೊಬಿಟ್ಟು ಬರ್ತೀನಿ ನೀರು. ಅಮ್ಮ ಬಸಿ ಸುಮ್ಮನೆ ಕುಂತ್ಕ ನೀನು, ಸ್ವಲ್ಪ ತನ ಕುಂತ್ಕ. ಮಾಡಿವಂತ ಈಗ ಗಾಳಿನಾಗ ಬರ್ಬೇಕಾದ್ರೆ ಹೊಟ್ಟೆ ಅಂತ ಹೇಳಿ ಎಲ್ಲ ಚೆನ್ನಾಗಿ ತಿನ್ಕೊಂಬಿಟ್ಟು ಬಂದಿದ್ದೀವಿ. ನೀನು ಬಾ ಕುತ್ಕ ಬಾಯಿಲಿ. ನೀನು ಯಾಕೆ ಸುಮ್ಮನೆ ಟೆನ್ಷನ್ ತಗಂತೀಯ? ಏನು ನಿಮ್ಗೆ ಯಾರ ಹೇಳು? ಅಲ್ಲ ಕಣ, ನಿಮ್ಮ ಮನೆಗೆ ಬರ್ತಾ ಇದ್ದೀರಾ ಡೈರೆಕ್ಟಾಗಿ. ನೀವು ಹೋಗಿ ಹೋಟ್ಲಾಗ ತಿನ್ಕೊಬಿಟ್ಟು ಬರೋದೆ. ನಮ್ಮ ಮನೆಗೆ ಒಬ್ಬಟ್ಟು ಎಲ್ಲ ರೆಡಿ ಮಾಡ್ತಾ ಇದೀನಿ. ಒಬ್ಬಟ್ಟಿನ ಸಾರು, ಹೆಸರು ಬೇಳೆ, ಹಪ್ಪಳ ಎಲ್ಲ ರೆಡಿ ಮಾಡ್ತಾ ಇವನಿ. ಅಯ್ಯೋ ಇವೆಲ್ಲ ತಿನ್ನಲ್ಲ, ನೀನು ಸುಮ್ಮನಿರು. ಬರೀ ಅವು ಇವು ತಿಂದು ಅಭ್ಯಾಸ ಆಗೋಗ್ಬಿಟ್ಟೈತೆ. ಹೆಂಗೋ ಆಡ್ತಾರೆ. ಅಮ್ಮ, ಊರವರೆಲ್ಲ ಹೇಳೋದೊಂದೇನೆ, ನನ್ನ ಮಕ್ಳಿಗೆ ಜಾಸ್ತಿ ದುರಂಕಾರ ಅಂತ. ಇವ್ರದ್ದು ಯಾವಾಗ ಬದಲಾಗ್ತಾರೋ ಏನು ಕತೆನೋ. ಇವ್ರಿಗೊಂದು ಬುದ್ಧಿ ಕಲಿಸ್ಬೇಕು. ನಾನು ಇವಾಗ ಬಂದಿರೋದು ನನ್ನ ಮಗಳು ಮದುವೆನ. ಆದಷ್ಟು ಬೇಗ ಎಲ್ಲ ಮಾತುಕತೆ ಮಾತಾಡಿ ಮುಗಿಸಿ ಏನೋ ಒಂದು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಹಾತ್ರ ಮೊದಲು ಹೋಗಿ ಈ ವಿಚಾರ ಫಸ್ಟೇ ಮಾತಾಡಲ್ಲ, ಸುಮ್ಮನೆ ಹೋಗಿ ಹುಡುಗ ಏನು ಎತ್ತ ಅಂತೆಲ್ಲ ಗೊತ್ತು. ಆದರೆ ಇನ್ನೊಂದು ಕಿತ್ತ ನೋಡಿ ತಿಳ್ಕೊಂಡು ಆಮೇಲೆ ಮದುವೆ ಬಗ್ಗೆ ಪ್ರಸ್ತಾಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಕೆಲಸನೇ ನೀಯ, ಒಳ್ಳೆ ಕೆಲಸ ನೋಡು. ಹುಡುಗ ಮಾತ್ರ ಚಿನ್ನ, ಅಪ್ರಂಜಿ ಚಿನ್ನನೇ ಬಿಡು. ನಾನು ಗೊತ್ತಮ್ಮ, ನನಗೆ ಸಾವುಕಾರಗಳು ಬೇಡ. ನಂಗೆ ಬಡವರಾದರೂ ಪರವಾಗಿಲ್ಲ, ಮರ್ಯಾದೆಗಿರಬೇಕು. ಅದೇ ಇಬ್ಬರು ಮಕ್ಳಿಗೂ ದುರಂಕಾರ. ನನ್ನ ಮಕ್ಳಿಗೆ ಬುದ್ಧಿ ಕಲ್ಸ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಂಥವ್ರು ಆಗ್ಬೇಕು ಅಷ್ಟೇ ನೋಡು. ಮಗಳೇ, ಎಲ್ಲ ಒಳ್ಳೇದಾಯ್ತದೆ, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಮಹಾ ನಿನ್ನ 2 ಸಲ ಹುಡುಕೊಂಬಂದಿದ್ಲು. ಬಂದ್ರಾ ಅಂತ ಹೇಳ್ಬಿಟ್ಟು. ನನಗೆ ಫೋನ್ ಹಾಕ್ತೀನಿ ಇರು. ಅಮ್ಮ ಏನು ಫೋನ್ ಹಾಕ್ಬೇಡ, ನಾನೇ ಅವ್ರ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ ಬಿಡು. ಹಂಗಾದ್ರೆ ಸರಿ.